ನಮಸ್ತೆ ಬಂಧು ಮಿತ್ರರೇ, ನಾನು ನಾಗೇಶ್ ಮಹೇಂದ್ರಕರ್, ಶಿವಮೊಗ್ಗ ಜಿಲ್ಲೆ ಸಾಗರದಿಂದ ಯೂಟ್ಯೂಬಿಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮ ಸನಾತನ ಧರ್ಮದಲ್ಲಿ ವೇದಗಳು ಅಂತ ಇದೆಯಲ್ಲ, ಆ ವೇದಗಳು ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ವೇದಗಳು ಅಂತಂದರೆ ಏನ್ರಿ? ವೇದಗಳು ಅಂದರೆ ವೇದಗಳು ಅಲ್ವಾ? ಸರಿ, ವೇದಗಳು ಅಂತಂದರೆ ಹೇಳೋಣ, ನಿಶ್ಚಲವಾದ ತತ್ವವನ್ನೇ ವೇದಗಳು ಅಂತ ಅಂದ್ಕೊಳ್ಳೋಣ. ಏನು ಹೇಳಿ? ನಿಶ್ಚಲವಾದ ತತ್ವವನ್ನು ವೇದಗಳು ಅಂತ ಅಂದುಕೊಳ್ಳೋಣ. ಆಮೇಲೆ ನೆಕ್ಸ್ಟು, ಎಷ್ಟು ವೇದಗಳಿದ್ದಾವೆ? ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇವು 4 ವೇದಗಳು ಅಂತ ಹೇಳ್ಕೊಂಬಂದಿದ್ದಾರೆ. ನಾವು ಕೇಳಿದ್ದೀವಿ ಅಲ್ವಾ, 4 ವೇದಗಳು ಅಂತೇಳ್ಬಿಟ್ಟು. ಆಮೇಲೆ ಆಡುಭಾಷೆಯಲ್ಲಿ ಹೇಗೆ ಬಂದಿದೆ? ವೇದವಾಕ್ಯ ಅಂತ ಬಿಟ್ಟು ಕೆಲವು ಕಡೆ ನಾವು ಉಲ್ಲೇಖ ಮಾಡ್ತಾ ಇರ್ತೀವಿ. ಈಗ ಹಲವಾರು ನೀವು ಸಂತರ ಬಗ್ಗೆ ಅಥವಾ ಗುರುಗಳ ಬಗ್ಗೆ ಅಥವಾ ಆಧ್ಯಾತ್ಮಿಕ ಸಾಧಕರ ಬಗ್ಗೆ ಈ ಥರ ಎಂಥದ್ದು ಅವರ ಜೀವನ ಚರಿತ್ರೆಯಲ್ಲಿ ಗುರುಗಳ ವಾಕ್ಯ ಪರಿಪಾಲನೆ ಅಂದರೆ ಚಾಚೂ ತಪ್ಪದೆ ಅವರ ಮಾತನ್ನು ವೇದದಂತೆ ಪರಿಪಾಲನೆ ಮಾಡ್ತಾಯಿದ್ರು. ಅವರ ಮಾತೇ ಇವರಿಗೆ ವೇದವಾಕ್ಯ ಅನ್ನೋ ಥರ, ಅವರ ಗುರು ಸೇವೆಯೇ ಇವರ ದಿನಚರ್ಯೆ. ಈ ಥರದ್ದು ಒಂದು ಇದ್ದಿದ್ದರಿಂದ ಅವರಿಗೆ ಜ್ಞಾನ ಪ್ರಾಪ್ತಿ, ಸಿದ್ಧಿ ಪ್ರಾಪ್ತಿ ಮತ್ತು ಮೋಕ್ಷ ಪ್ರಾಪ್ತಿ ಈ ಥರದ್ದು ಸಾಧನೆಗಳಾಗತ್ತೆ ಅಂತ ಹೇಳ್ಬಿಟ್ಟು ಕೇಳಿರ್ತೀವಿ. ಇನ್ನು ದೈನಂದಿಕ ವಿಷಯದಲ್ಲಿ ವೇದವಾಕ್ಯ ಅಂತಂದರೆ, ಈಗ ಅಪ್ಪ ಅಮ್ಮ ಹೇಳಿದ್ದಿರ್ಬೋದು, ಅಥವಾ ಗುರುಗಳು ಹೇಳಿದ್ದಿರ್ಬೋದು, ಅಥವಾ ಇನ್ನಾರೋ ಅವರ ಹಿತಚಿಂತಕರು ಯಾರ ಮಾತನ್ನು ಕೇಳ್ತಾ ಇರ್ತಾರೋ ಅವರ ಮಾತು ಅವರಿಗೆ ವೇದವಾಕ್ಯ ಅನ್ನೋ ಥರ ಪರಿಪಾಲನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಚಾಚು ತಪ್ಪದೆ ಪರಿಪಾಲಿಸಬೇಕಾದಂತಹ ತತ್ವಗಳು. ಅಂದರೆ ವೇದಗಳು ಅಂತಂದರೆ ನಿಶ್ಚಲ ತತ್ವ ಮತ್ತು ಒಂದು ಚೂರು ಚಾಚು ತಪ್ಪದೆ ಪರಿಪಾಲಿಸಬೇಕಾದಂತಹ ಅಂಶಗಳು ಅನ್ನೋದನ್ನು ನಾವು ಮೇಲ್ನೋಟದಿಂದ ತಿಳ್ಕೊಬೋದು. ಹಾಗಾದರೆ ವೇದಗಳ ಬಗ್ಗೆ ಇನ್ನೊಂಚೂರು ಜಾಸ್ತಿ ತಿಳ್ಕೊಳ್ಳೋಣ. ಏನಪ್ಪ ಅಂತಂದರೆ, ಈಗ ಋಗ್ವೇದ, ಯಜುರ್ವೇದ, ಸಾಮವೇದ, ಹಾಗೆ ಅಥರ್ವಣ ವೇದ ಇವುಗಳ ಬಗ್ಗೆ ಕೆಲವು ಸಲ ನಾವು ಕ್ಯಾಲೆಂಡರ್ಗಳಲ್ಲೂ ಕೆಲವು ಋಗ್ವೇದದ ಪ್ರಕಾರ ಆ ಪಂಚಾಂಗ ಇದೆ, ಇದು ನಮಗೆ ಒಂದು ದಿನ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಕೆಲವು ವಿವಾದಾತ್ಮಕ ಅಂಶಗಳನ್ನು ನಾವು ಕಾಣ್ತೀವಿ. ಆದರೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋಂಥದ್ದು ಬೇಡ. ಫಸ್ಟು ಋಗ್ವೇದ ಅಂತಂದರೆ ನಾವು ದೈವವನ್ನು, ದೇವರನ್ನು, ಆತ್ಮವನ್ನು ಪ್ರಾರ್ಥನೆ ಮಾಡುವಂತಹ ಮಂತ್ರಗಳು, ಬದಲಾಗದೇ ಇರತಕ್ಕಂಥ ಸ್ತೋತ್ರಗಳು, ಬದಲಾಗದೇ ಇರತಕ್ಕಂಥ ಮಂತ್ರಗಳು. ಮಂತ್ರ ಅಂದರೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಕಾಯ ವಾಚ ಮನಸ ಈ ಥರ ಪಾಲಿಸಬೇಕಾದ ಅಂಶಗಳು ಅಂತ. ಅಂದರೆ ಋಗ್ವೇದದ ಮಂತ್ರಗಳು ಅಂತಂದರೆ ಅದನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಅದನ್ನು ಪ್ರಾಪ್ತಿ ಮಾಡಿಕೊಂಡು ಅದನ್ನು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಋಷಿಗಳು ಸಮಾಜಕ್ಕೆ ಅಥವಾ ಮುಂದಿನ ಪೀಳಿಗೆಗೆ ಇದನ್ನು ಕೊಟ್ಟಿದ್ದಾರೆ. ಇದು ಮುಂಚೆ ಮಾತಿಂದ ಮಾತು ಅಂದರೆ ವ್ಯಕ್ತಿಯ ಮಾತಿನ ಮೂಲಕ ಇನ್ನೊಬ್ಬರು ಕಿವಿಯ ಮೂಲಕ ಮನಸ್ಸಿನಲ್ಲಿ
ಅಥವಾ ಅವರು ಬಾಯ್ಪಾಠ ಮಾಡೋ ಮೂಲಕ ಕಲಿತಾ ಇದ್ದ ಒಂದು ಅಂಶ. ಇದು ಋಗ್ವೇದ. ಇದು ಯಾವುದಕ್ಕೆ ಯೂಸ್ ಮಾಡ್ಕೊಳ್ತಿದ್ರು? ಈಗ ದೈವಿಕ ಸ್ತೋತ್ರಗಳು, ಇವಾಗ ಪ್ರಾರ್ಥನೆಗೆ ಅಥವಾ ಯಾವುದೇ ಒಂದು ಪೂಜಾ ವಿಧಾನದಲ್ಲಿ ಅನುಸರಿಸತಕ್ಕಂಥ ಆಚರಣೆಗಳ ಸಂದರ್ಭದಲ್ಲಿ, ಅಂದರೆ ಆವಾಹನೆ ಮಾಡೋದಿರ್ಬೋದು ಅಥವಾ ಆ ಥರದ ಕೆಲವು ಮಂತ್ರಗಳು, ಷೋಡೋಪಚಾರದಲ್ಲಿ ಬಳಸ್ತಕ್ಕಂಥ ಸ್ತೋತ್ರಗಳು, ಇದು ಋಗ್ವೇದದಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಎಲ್ಲ ಹೀಗೆ ಕೇಳಿದ್ದು, ಓದಿದ್ದು, ನೋಡಿದ್ದು ಯೂಟ್ಯೂಬಲ್ಲಿ. ಇದು ಯಜುರ್ವೇದ ಅಂತಂದರೆ ಈ ಪೂಜಾ ವಿಧಾನಗಳನ್ನು, ಯಾವ ಹೋಮವನ್ನು, ಯಾವ ಯಜ್ಞಗಳನ್ನು ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯಜುರ್ವೇದದಲ್ಲಿ ತಿಳಿಸಿಕೊಡಲಾಗಿದೆ. ಮೊದಲನೇದು ಸ್ತೋತ್ರಗಳು, ಬಾಯಿಪಾಠ. ಇದು ಋಗ್ವೇದನೂ ಬಾಯಿಪಾಠನೇ, ಯಜುರ್ವೇದನೂ ಬಾಯಿಪಾಠನೇ. ಆದರೆ ಋಗ್ವೇದ ಮಾನಸಿಕದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋವಂಥದ್ದು, ಬಾಯಿಂದ ಬಾಯಿಗೆ. ಅವಾಗಿನ್ನೂ ಲಿಪಿ ಬಂದಿರಲಿಲ್ಲ. ಬ್ರಾಹ್ಮಿ ಲಿಪಿಯಲ್ಲಿ ಕೆಲವು ಇದ್ದು ಅಂತ ಹೇಳ್ತಾರೆ. ಆದರೆ ಕೆಲವು ನಮ್ಮ ಈ ಹಿಂದಿನ ಐತಿಹಾಸಿಕ ಗ್ರಂಥಾಲಯಗಳು ಅರಬ್ಬರ ಕಾಲದಲ್ಲಿ ಸುಟ್ಟು ನಾಶ ಮಾಡಿದ್ರು ಅಂತಲೂ ಹೇಳ್ತಾರೆ. ಇದನ್ನು ಕಲಿಯೋದಕ್ಕೆ ಪ್ರಪಂಚದಾದ್ಯಂತ ಎಲ್ಲ ಕಡೆಯಿಂದನೂ ತಕ್ಷಶಿಲ ಇಲ್ಲಿಗೆ ಬಂದು ಅದನ್ನು ಅಧ್ಯಯನ ಮಾಡ್ತಾಯಿದ್ರು ಅನ್ನೋ ಒಂದು ಅಂಶನ ತಿಳ್ಕೊಬೋದು. ಆಮೇಲೆ ಋಗ್ವೇದಗಳನ್ನು ಅಭ್ಯಾಸ ಮಾಡ್ತಾಯಿದ್ರು. ಆಮೇಲೆ ಅದ್ರ ಪ್ರಕಾರ ಈಗ ಕರ್ಮ ಸಿದ್ಧಾಂತ, ಇದರಲ್ಲಿ ಏನಂತಂದರೆ ಪೂಜಾ ವಿಧಾನಗಳನ್ನು ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಈ ಥರದ್ದೆಲ್ಲ ಯಜುರ್ವೇದದಲ್ಲಿ ಬರುತ್ತೆ ಅಂತ. ಅಂದರೆ ಯಾವ ಹೋಮ ಯಾವ ಥರ ಇರಬೇಕು, ಯಾವ ಮಂತ್ರಗಳನ್ನು ಬಳಸ್ಕೋಬೇಕು, ಈ ಥರದ್ದು ಒಂದು ಕೆಲವು ನಿಯಮಗಳು, ಕಟ್ಟಳೆಗಳು, ಇದನ್ನೆಲ್ಲ ತಿಳಿಸೋವಂಥದ್ದು. ಆಮೇಲೆ ಅದ್ರ ಮೂಲಕ, ಅಂದರೆ ಕ್ರಿಯಾ ಸಂಹಿತೆ ಅಂತ ಏನು ಹೇಳ್ತೀವಲ್ಲ, ಅದನ್ನು ಪಾಲನೆ ಮಾಡೋವಂಥದ್ದು ಯಜುರ್ವೇದ. ಇದರಲ್ಲೇನಂತಂದರೆ ನೀವು ಮಾಡೋ ಷೋಡಶೋಪಚಾರ ಪೂಜೆ ಇರ್ಬೋದು, ಯಾವುದೇ ಇರ್ಬೋದು, ಹೇಗೆ ಮಾಡಬೇಕು ಅನ್ನೋದನ್ನು ಈ ಯಜುರ್ವೇದ ತಿಳಿಸುತ್ತೆ. ಋಗ್ವೇದ ಸ್ತೋತ್ರಗಳು ಯಾವ್ದು ಮಾಡಬೇಕು ಅನ್ನೋದನ್ನು ತಿಳಿಸುತ್ತೆ. ಯಜುರ್ವೇದ ಹೇಗೆ ಮಾಡಬೇಕು ಅಂತ ತಿಳಿಸುತ್ತೆ. ಇನ್ನು ಸಾಮವೇದ ಅಂತಂದರೆ ಈ ಸ್ತೋತ್ರಗಳು ಅಥವಾ ಮಂತ್ರಗಳು, ಈ ಥರದ್ದೆಲ್ಲ ಯಾವ ಸ್ವರದಲ್ಲಿ ಯಾವ ಅಕ್ಷರಗಳು, ಯಾವ ಅರ್ಥ ಉನ್ನತದಲ್ಲಿ ಹೇಳಬೇಕು ಅಥವಾ ಈ ನಿಮ್ನ ಸ್ತರದಲ್ಲಿ ಹೇಳಬೇಕು, ದೀರ್ಘ ಸ್ವರದಲ್ಲಿ ಹೇಳಬೇಕು, ಈ ಥರದ್ದನ್ನು ವೇದಾಧ್ಯಯನ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ತಕ್ಕಂಥ ರೀತಿ, ಅಂದರೆ ಕ್ರಮಬದ್ಧ ಸ್ವರದ ಅಭ್ಯಾಸ. ಏನಂತಂದರೆ ಒಂದು ವಾಯ್ಸು ಅಮ್ಮ ಅಂತ ಕರೆಯೋದಕ್ಕೂ ಅಮ್ಮ ಅಂತ ಕರೆಯೋದಕ್ಕೂ, ಅಂದರೆ ಆಯಾ ಭಾವಗಳನ್ನು ಯಾವ ಭಾವದಲ್ಲಿ ಹೇಳ್ತೀವಿ, ನವಭಾವಗಳಲ್ಲಿ ಅಮ್ಮ ಅಂತ ಸಿಟ್ಟಲ್ಲಿ ಹೇಳ್ತೀವಲ್ಲ, ಆ ಥರ ಆ ಭಾವಗಳು ಯಾವ ಸ್ತರದಲ್ಲಿ, ಅಂದರೆ ಒಂದು ಉನ್ನತ, ನಿಮ್ನ, ಆಮೇಲೆ ಆ ಥರ ವಿವಿಧ ಭಾವಗಳಲ್ಲಿ ಹೇಳ್ತಕ್ಕಂಥದ್ದು ಸಾಮವೇದ. ಇದೇನಂತಂದರೆ ಇದು ಸಂಗೀತಾಭ್ಯಾಸದಲ್ಲೂ ಕೂಡ, ಸಂಗೀತಾಭ್ಯಾಸದಲ್ಲಿ ಬರೋದು ಅಥರ್ವಣ. ಇದರಲ್ಲಿ ಯಾವ ಅಕ್ಷರಗಳಿಗೆ ಮಹತ್ವ, ವ್ಯಾಕರಣಕ್ಕೆ ಸಂಬಂಧಪಟ್ಟಿರುತ್ತೆ, ಇದನ್ನೇ ಹೇಗೆ ಅಭ್ಯಾಸ ಮಾಡೋದು ಅನ್ನೋದು ಕೂಡ ಈ ಯಾವುದು ಸಾಮವೇದದಲ್ಲಿ ಬರುತ್ತೆ. ಇನ್ನು ಅಥರ್ವಣ ವಿದ್ಯೆ, ಅಥರ್ವಣ ವೇದ, ಈ ವೇದದಲ್ಲಿ ಏನಂತಂದರೆ ಒಂದು ಈ ಸ್ತೋತ್ರಗಳನ್ನು ಆಂಗಿಕ ಭಾಷೆ ಅಥವಾ ನೃತ್ಯ ಭಾಷೆ ಅಥವಾ ಸಂಗೀತ ಭಾಷೆ, ಇದನ್ನು ಈ ಮೂರರಲ್ಲಿ ಇದನ್ನು
ಅಳವಡಿಸತಕ್ಕಂಥದ್ದು ಇದು ಅಥರ್ವಣ ವೇದ. ಅಂದರೆ ಈಗ ಶಿವನ ಭರತನಾಟ್ಯ ಏನಿದೆ ಅದರಲ್ಲಿರ್ತಕ್ಕಂಥ ಭಂಗಿಗಳು ಏನಿದೆ ಇದು ಎಲ್ಲ ಈ ಭಂಗಿಗಳು ಇದು ಅಥರ್ವಣ ವೇದದಲ್ಲಿ ಇದೆ. ಯಾವ ಭಂಗಿಗೆ ಯಾವ ಅರ್ಥ ಇದೆ, ಯಾವ ಒಂದು ಎಂಥದ್ದು ಮುದ್ರೆಗೆ ಯಾವ ಮುದ್ರೆಗೆ ಏನು ಅರ್ಥ, ಈ ಥರದ್ದು ಒಂದು. ಆಮೇಲೆ ವಾದ್ಯಗಳು ಮತ್ತು ಮುದ್ರೆಗಳು, ಆಮೇಲೆ ಈ ನೃತ್ಯ ಕಲ್ಪನೆ ಅಲ್ಲ, ನೃತ್ಯಗಳು ಹೇಗೆ ಸಮ್ಮಿಳಿತವಾಗಬೇಕು ಅಂತೇಳ್ಬಿಟ್ಟು ನೀವು ಅಥರ್ವಣ ವೇದದಲ್ಲಿ ತಿಳ್ಕೊಬೋದು. ಒಂದು ಎಕ್ಸಾಂಪಲ್ಲು ನನಗಿಲ್ಲಿ ನೆನಪಾಗ್ತಾ ಇದೆ. ಶಂಕರಾಭರಣಂ ಚಿತ್ರ ನೀವೆಲ್ಲ ನೋಡಿರ್ಬೋದು. ಇದು ಸಂಗೀತಾಭ್ಯಾಸ ಮತ್ತು ಆಧ್ಯಾತ್ಮಿಕತೆ ಇದು ಎರಡೂ ಕೂಡ ಮಿಳಿತವಾಗಿರ್ತಕ್ಕಂಥ ಒಂದು ಚಲನಚಿತ್ರ. ಆಮೇಲೆ ಇನ್ನೊಂದು ನಮ್ಮ ರವಿಚಂದ್ರನ್ ತಾಯಿ ಮಾತು ಮೀರೋದಿಲ್ಲಲ್ಲ, ಯಾವುದು ಅಣ್ಣಯ್ಯ, ಅದು ಈ ಥರದ್ದು ಒಂದು ಕಂಟೆಂಟ್ ಇರೋಂಥ ಚಿತ್ರಗಳು. ಇದರಲ್ಲಿ ಏನಂತಂದರೆ ಈಗ ನೀವು ಭಾರತದ ನಾಟ್ಯಶಾಸ್ತ್ರದಲ್ಲಿ ಭರತನಾಟ್ಯ, ಕೂಚಿಪುಡಿ, ಆಮೇಲೆ ಕಥಕಳಿ, ಆಮೇಲೆ ಈ ನಾಟಕ, ಯಕ್ಷಗಾನ, ಈ ಥರದ್ದು ವೇಷಭೂಷಣ ಮತ್ತು ಸಾಂಸ್ಕೃತಿಕ, ಐತಿಹಾಸಿಕ ಇವೆಲ್ಲವನ್ನು ಮೇಳೈಸುವಂಥದ್ದು. ಇದರ ಮೂಲಕ ನಾವು ಆಧ್ಯಾತ್ಮಿಕತೆಯನ್ನು ಅಂದರೆ ಪರಬ್ರಹ್ಮನನ್ನು ಈ ಥರ ತಿಳ್ಕೊಳ್ಳೋದು ಇದು ಅಥರ್ವಣ ವೇದ. ಈಗ 4 ವೇದಗಳ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಒಂದು, ಇವೆಲ್ಲದೂ ಕೂಡ ತಿಳಿಸೋದು ಪರಬ್ರಹ್ಮನ ವಿಚಾರವನ್ನು, ಆಧ್ಯಾತ್ಮಿಕ ವಿಚಾರವನ್ನು, ಪ್ರಾರ್ಥನೆ ಹೇಗೆ ಮಾಡಬೇಕು, ಯಜ್ಞಗಳನ್ನು ಹೇಗೆ ಮಾಡಬೇಕು, ಆಮೇಲೆ ಇದರಲ್ಲಿ ಕಾಲ ಅಂದರೆ ಈಗ ನಮ್ಮ ಭಾರತದ ಭರತಖಂಡ, ಜಂಬೂ ದ್ವೀಪೆ, ಈ ಥರ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿಯ ಒಂದು ಸ್ಥಾನ, ಇದರ ನಮ್ಮ ಖಂಡದ ಒಂದು ಸ್ಥಾನ, ಅದರಲ್ಲಿ ನಾವಿರ್ತಕ್ಕಂಥ ದಕ್ಷಿಣ ತೀರೆ, ಗೋದಾವರಿ ಅಂದರೆ ಒಂದು ನದಿ ಒಂದು ಕ್ಷೇತ್ರ, ಈ ಥರದ್ದನ್ನೆಲ್ಲ ಬ್ರಹ್ಮಾಂಡದಿಂದ ಸ್ಥೂಲ ಭಾವನೆಗೆ ತಗೊಂಬಂದು ನಾವು ಮಾಡ್ತಕ್ಕಂಥ ಯಜ್ಞ ಏನಿದೆ ಅದರ ಒಂದು ಉಲ್ಲೇಖ ಮಾಡಿ, ಅಲ್ಲಿ ಒಂದು ಎಂಥದ್ದು ಸಂಕಲ್ಪ ಅನ್ನೋದನ್ನು ಮಾಡಿ, ಅದರ ಸಿದ್ಧಿಪ್ರಾಪ್ತಿ ಅಥವಾ ಫಲಪ್ರಾಪ್ತಿಗೆ ನಾವೆಲ್ಲ ಏನು ಇದು ಮಾಡ್ತೀವಿ, ಅನುಷ್ಠಾನಗಳು ಅಥವಾ ಆಚರಣೆಗಳನ್ನು ಮಾಡ್ತೀವಿ, ಇದನ್ನು ತಿಳ್ಕೊಳ್ಳೋದೆ ಈ ವೇದಗಳ ಮೂಲ ಉದ್ದೇಶ. ಏನಾಯಿತು? ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಇಷ್ಟು ಬಂತು. ಈಗ 4 ಕೂಲಂಕುಷವಾಗಿ ನಾವು ಯಾವುದೇ ವಿಷಯವನ್ನು ತಿಳ್ಕೊಂಡಿರೋದನ್ನು ಪುಸ್ತಕಗಳಲ್ಲಿ ಬರೆದು ಅದನ್ನು ಪುಟಗಟ್ಟಲೆ ವಿವರಣೆ ಮಾಡಿ ಅರ್ಥವನ್ನು ತಲೆ ಕೆಡಿಸೋಷ್ಟು ಗೊಬ್ಬರ ಮಾಡೋದಿಲ್ಲ. ಸೂಕ್ಷ್ಮವಾಗಿ ಅರ್ಥ ಆಗಂಗೆ 10-15 ನಿಮಿಷದೊಳಗೆ ತಿಳ್ಕೊಳ್ಳೋಂಗೆ ಹೇಳೋದು. ಇದರ ನಂತರದ್ದು ಏನಿದ್ದಾವೆ ಉಪನಿಷತ್ತು ಮತ್ತು ಅಪರ ವಿದ್ಯೆಗಳು, ಆಮೇಲೆ ಪುರಾಣಗಳು, ಈ ಥರದ್ದು ಆಚರಣೆಗಳು ಬರುತ್ತೆ. ಪುರಾಣಗಳಲ್ಲಿ ನಾವು ತುಂಬ ಚೆನ್ನಾಗಿ ಹೇಳ್ತೀವಿ. ಏನಾದರೂ ಒಂದು ಹೇಳೋಕ್ಕೆ ಹೋದ ಕೂಡಲೇ ಇವನು ಆ ವಿಷಯನ ಬಿಟ್ಟು ಆ ಕಡೆದ ಅಕ್ಕಪಕ್ಕ ಎಲ್ಲ ವಿಷಯಗಳನ್ನು ಹೇಳೋಕ್ಕೆ ಶುರು ಮಾಡ್ತಾರೆ ಕತೆಗಳ ರೂಪದಲ್ಲಿ. ಅದು ಹಾಗಲ್ಲ ಹೀಗಲ್ಲ ಅನ್ನೋ ಆರ್ಗ್ಯುಮೆಂಟು, ಈ ಥರದ್ದೆಲ್ಲ, ಈ ಕತೆಗಳು, ಈ ಥರದ್ದೆಲ್ಲ. ಇಲ್ಲೇನಂತಂದರೆ ಬೇಕಾದಷ್ಟು ಕೈ ಕಾಲು ಎಲ್ಲ ಸೇರಿಸಿ ಅದನ್ನು ಮನುಷ್ಯರಿಗೆ ಅಂದರೆ ಒಂದು ವಿದ್ಯೆಯನ್ನು ಹೇಗೆ ಹೇಳ್ಕೊಡ್ಬೇಕು ಅಂತಂದರೆ, ಈಗ ಆಧ್ಯಾತ್ಮಿಕವಾಗಿ ಅರ್ಥ ಆಗೋರಿಗೆ ಯಾವುದು ಋಗ್ವೇದದಲ್ಲಿ, ಆಮೇಲೆ ಕೇವಲ ಕರ್ಮಾಚರಣೆ ಅಥವಾ ನೀವು ಕ್ರಿಯಾಯೋಗಿಗಳಾಗಿದ್ದರೆ ಎಂಥದ್ದು ಯಜುರ್ವೇದದಲ್ಲಿ,
ನಿಮಗೆ ಗಾಯನ ಮತ್ತು ನೃತ್ಯ ಅಥವಾ ಈ ಥರದ್ದು ಅಭ್ಯಾಸದ ಮೂಲಕ ನಿಮಗೆ ಆಧ್ಯಾತ್ಮ ಹೇಳ್ಕೊಡೋದಾದರೆ ಅಥರ್ವಣ ವೇದ, ಅಥವಾ ನೀವು ಬರೀ ಮಂತ್ರಗಳು ಅಥವಾ ವ್ಯಾಕರಣಾಭ್ಯಾಸ ಈ ಥರದ್ರ ಮೂಲಕ ಕಲಿತೀನಿ ಅಥವಾ ಆ ಥರದ್ದು ಅರ್ಥ ಆಗುತ್ತೆ ಅಂತಂದರೆ ಅವರಿಗೆ ಅಧ್ಯಯನ ತಿಳಿಸೋದು, ಆಧ್ಯಾತ್ಮಿಕತೆ ತಿಳಿಸೋದು, ಈ ಬ್ರಹ್ಮಾಂಡ ಜ್ಞಾನವನ್ನು ತಿಳಿಸೋದು ಅಂದರೆ ಇದು ಸಾಮವೇದದ ಮೂಲಕ. ಹಾಗಾಗಿ ಈಗ ಎಲ್ಲರೂ ಒಂದೇ ಸ್ತರದಲ್ಲಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಏನಂತಂದರೆ ಕತೆಗಳ ರೂಪದಲ್ಲಿ ಹೇಳಿದರೆ ಮಾತ್ರ ಅರ್ಥ ಆಗುತ್ತೆ. ಈಗ ಕೆಲವು 5 ಬೆರಳು ಒಂದೇ ಥರ ಇರುತ್ತಾ? ಇಲ್ಲ. ಕೆಲವರಿಗೆ ಅಕ್ಷರಾಭ್ಯಾಸಗಳೇ ಗೊತ್ತಿರೋದಿಲ್ಲ. ಯಾಕೆ? ಅವರು ಪೂರ್ವಜನ್ಮ ಯಾವುದು ಮನುಷ್ಯನ ರೂಪದಲ್ಲಿ ಆಗಿರೋದಿಲ್ಲ, ಅಥವಾ ಅವರ ಆಧ್ಯಾತ್ಮಿಕ ಅಥವಾ ಒಂದು ಬೌದ್ಧಿಕ ಮಟ್ಟ ಅನ್ನೋದೇನಿದೆ ಅದು ಬೇರೆ ಪ್ರಾಣಿಗಳಿಂದ ಮನುಷ್ಯ ಜನ್ಮಕ್ಕೆ ಅವರಿಗೆ ಉನ್ನತವಾಗಿ ಜನ್ಮ ತಳೆದಿದ್ರೂ ಕೂಡ ಆ ಜನ್ಮದಲ್ಲಿ ಅವರಿಗೆ ಅರ್ಥ ಆಗೋದಿಲ್ಲ. ಕೆಲವರಿಗೆ ಈ ಪುನರ್ಜನ್ಮದ ನಂಬಿಕೆನೇ ಇರೋದಿಲ್ಲ. ಆದರೆ ಆ ಒಂದು ಹಂತ ಏನಿದೆ ಎಲ್ಲರಿಗೂ ಆ ಥರದ್ದು ಅರ್ಥ ಆಗೋದಿಲ್ಲ. ಅವಾಗೇನು ಮಾಡ್ತಾರೆ ಅಂದರೆ ಕತೆಗಳ ರೂಪದಲ್ಲಿ ಹೇಳ್ತಾರೆ. ಇದು ಪುರಾಣಗಳಲ್ಲಿ ಬರುತ್ತೆ. ಅದೇ ಥರ ಪುರಾಣ ಆಯಿತು. ಇನ್ನೇನು ಹೀಗೆ ಉಪನಿಷತ್ತುಗಳು ಅಂದರೆ ಗುರುಗಳ ಮುಖೇನ ಅಭ್ಯಾಸ ಮಾಡುವಂಥದ್ದು ಉಪನಿಷತ್ತುಗಳು. ಸ್ವಯಂ ತಪಸ್ಸಿನಿಂದ ವಿಷಯಗಳನ್ನು ಅರ್ಥಕೊಳ್ಳೋದು. ಮೂಲವಾಗಿ ಏನಪ್ಪ ಅಂತಂದರೆ ಬ್ರಹ್ಮಾಂಡ ವಿದ್ಯೆಯನ್ನು, ಧರ್ಮಶಾಸ್ತ್ರವನ್ನು, ಅಂದರೆ ಒಳ್ಳೆಯ ರೀತಿ ನಿಯಮಗಳು, ನಿಶ್ಚಲ ತತ್ವವನ್ನು ತಿಳ್ಕೊಳ್ಳೋದು ವೇದ ಅಂತ ನಾವು ಅರ್ಥ ಮಾಡ್ಕೋಬೋದು. ಇನ್ನು ಕೆಟ್ಟದ್ದು ಇದಾವಲ್ಲ, ಇದು ಏನು ಲೋಭ, ಮೋಹ, ಮದ, ಮತ್ಸರ, ಇವು ಸ್ಥೂಲವಾಗಿ ನಾವು ಪ್ರಪಂಚದಲ್ಲಿ ನೋಡಿ ಅಭ್ಯಾಸ ಮಾಡೋವಂಥದ್ದು, ಇವೆಲ್ಲ ನಿಶ್ಚಲ ತತ್ವಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇವನ್ನೆಲ್ಲ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮಾಯೆ ಅಂತ ಕರೀತಾರೆ. ಅಂದರೆ ಇವತ್ತಿರುತ್ತೆ, ನಾಳೆ ಇರಲ್ಲ. ಈ ಥರದ ವಿಷಯಗಳು ಮಾಯೆ ಅಂತ ಹೇಳ್ಬಿಟ್ಟು ಪರಿಗಣನೆಗೆ ತಗೊತಾರೆ. ನಿಶ್ಚಲ ತತ್ವ ಮತ್ತು ಧಾರ್ಮಿಕ ವಿಚಾರಗಳು, ನಿಶ್ಚಲ ತತ್ವ ಮತ್ತು ಅದರಲ್ಲಿ ನಾವು ಸತ್ಯದಾರಿಯಲ್ಲಿ ನಡೀತಕ್ಕಂಥದ್ದು ಏನಿದೆ ಈ ತತ್ವಗಳನ್ನು ಧರ್ಮಾಚರಣೆಗೆ ತಗೊಳ್ತಾರೆ. ಇದು ಕಲಿಯುವ ವಿಧಾನಗಳು 4 ವೇದಗಳು ಮುಂಚೆ ಋಷಿಮುನಿಗಳು ಈ ಥರ ಕಲಿತಾ ಇದ್ದಿದ್ದು. ಇವೆಲ್ಲ ಸನಾತನ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥದ್ದು. ಇದರ ನಂತರ ಪುರಾಣಗಳು, ಉಪನಿಷತ್ತು, ಆಮೇಲೆ ವೇದಾಧ್ಯಯನ ಈ ಥರದ್ದೆಲ್ಲ ಬಂದಿದೆ. ವೇದಗಳು ಅಂತಂದರೆ ಇಷ್ಟು ಸಾಕು ಅಂತ ಅಂದ್ಕೊತೀನಿ. ವಿಡಿಯೋ ದೊಡ್ಡದು ಮಾಡೋದು ಬೇಡ. ವೇದಾನ್ನ ಯಾರು ಅಂತಂದರೆ, ವೇದ ಅಂದರೆ ಅಲ್ಲಿ ಕಾಲೇಜಲ್ಲಿ ಹೋಗೋ ಹುಡುಗರು, ನಮ್ಮ ಸ್ಕೂಲಿಗೆ ಬರೋ ಹುಡುಗಿರಿ ಅವಳ ಹೆಸರು ಅಂತ ಆ ಥರನೂ ತಮಾಷೆನೂ ಮಾಡ್ತಾರೆ. ಸೀರಿಯಸ್ ವಿಷಯ. ನಾನು ಈಗ ವೇದ ಅನ್ನೋದನ್ನು ಒಂದು 10-15 ನಿಮಿಷದಲ್ಲಿ ನಾನು ಅರ್ಥ ಮಾಡಿಕೊಂಡಂಗೆ ನಿಮಗೆ ಈ ವಿಡಿಯೋ ಮೂಲಕ ಹೇಳಿದ್ದೀನಿ. ಯಾವುದೇ ಪುಸ್ತಕಗಳು ಓದಿದ್ದೀನಿ ಅಥವಾ ಇದು ಕೇಳಿದ್ದೀನಿ, ಯೂಟ್ಯೂಬಲ್ಲೂ ನೋಡಿರ್ತೀನಿ. ಆದರೆ ಮನಸ್ಸಿಗೆ ಗ್ರಹಿಕೆಯಾದಂಗೆ ನೇರವಾಗಿ ಹೇಳಿರೋದು, ಯಾವುದೇ ಬರವಣಿಗೆ ಮಾಡಿಕೊಂಡು ಕಂಠಪಾಠ ಮಾಡಿಕೊಂಡು ಅಥವಾ ನೋಟ್ಬುಕ್ಕು ನೋಡಿ ಹೇಳ್ತಾ ಇರೋದಲ್ಲ. ಮನಸ್ಸಿಗೆ ಫಸ್ಟು ಅರ್ಥ ಮಾಡ್ಕೊಳ್ಳಿ, ಮನಸ್ಸಿನಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳಿ ಒಳ್ಳೆಯ ವಿಷಯಗಳು. ವೇದಗಳಂದ್ರೇನು, ಪೂಜೆ ಪುನಸ್ಕಾರಗಳು ಏನು, ಆವಾಗ ನಮ್ಮ ಸಂಸ್ಕೃತಿ ಬೆಳೆಯುತ್ತೆ. ಬೇರೆಯವರಲ್ಲೂ ನಾವು ಅದರ ಬೀಜವನ್ನು ಹಾಕಿ ನಮ್ಮ ಸನಾತನ ಸಂಸ್ಕೃತಿಯನ್ನು ದೊಡ್ಡ ವೃಕ್ಷವಂತೆ ಬೆಳೆಸ್ಬೋದು. ಅದೇ ಒಂದು ರಿಕ್ವೆಸ್ಟು, ಒಳ್ಳೆತನನ ಬೆಳೆಸಿ. ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಈ ವೇದ ಅನ್ನೋ ಸಬ್ಜೆಕ್ಟು ನಿಮಗೆ ನಾನು ತಿಳಿಸೋದ್ರಲ್ಲಿ ಸಫಲನಾಗಿದ್ದರೆ ಈ ವಿಡಿಯೋನ ನಿಮಗೆ ಯಾರಿಗೆ ಈ ವೇದಗಳ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ, ಮನೆಯಲ್ಲಿ ಅಜ್ಜ ಅಜ್ಜಿಯ ಈ ಥರ ಫ್ರೀನಲ್ಲಿರೋರಿಗೆ ಮೊಬೈಲಲ್ಲಿ ಹಾಕಿ ತೋರಿಸಿ. ಕನ್ನಡದಲ್ಲಿ ನಾವು ಯಾವುದೇ ಶಾಸ್ತ್ರಗಳು ಹೇಳದೆ ತಿಳಿಸೋಂಥದ್ದು
ವೇದಗಳು ಅವೆಲ್ಲ ದೊಡ್ಡವರು ನಮಗೆ ಅವರೆಲ್ಲ ಆಚರಣೆ ಮಾಡಿ ತೋರಿಸಿರ್ತಾರೆ. ನಾವು ಕಾಪಿ ಚಟ್ ಹೊಡೆದಿರ್ತೀವಿ. ಅಲ್ಲಿ ಇಲ್ಲಿ ಒಂಚೂರು ಯೂಟ್ಯೂಬಲ್ಲಿ ನೋಡಿ, ಇಲ್ಲೊಂಚೂರು ಯಾವುದೋ ಬುಕ್ಕಲ್ಲಿ ಓದಿ, ಯಾವುದೋ ಒಂದು ಸಂದರ್ಭ ಆದಾಗ ಬಂದವಾಗ ಇದನ್ನು ಕಂಟೆಂಟಾಗಿ ತಗೊಂಡು ಕ್ರಿಯೇಟ್ ಮಾಡಿ ಸ್ಪ್ರೆಡ್ ಮಾಡೋದು ಅಂದರೆ ವಿಷಯ ಏನಿದೆಯಲ್ಲ, ಈ ವಿಷಯ ಯಾವತ್ತಿದ್ರೂ ಹಳೇದಾಗಲ್ಲ. ಆ ಥರದ ವಿಷಯ ತಗೊಂಡು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವಾಗಲೂ ಎಲ್ರಿಗೂ ಅರ್ಥ ಆಗೋ ಥರ ಹೇಳ್ತಾ ಹೋಗಬೇಕು. ಹಾಗಾಗಿ ನೀವು ಈ ಥರ ಒಳ್ಳೊಳ್ಳೆ ವಿಷಯಗಳು, ನಮಗಿದು ಒಳ್ಳೆಯ ವಿಷಯ ಅಂತ ಅನಿಸ್ಬೋದು, ಕೆಲವರಿಗೆ ಬೋರ್ ವಿಷಯ ಅಂತಲೂ ಅನಿಸ್ಬೋದು. ಬಟ್ ಎಂಥದ್ದು ಸಾಮಾನ್ಯ ಸಂಸಾರದಲ್ಲಿ ಯಾವಾಗ ನೊಂದು ಬೆಂದು ಸಾಕಪ್ಪ ಸಾಕು ಅನ್ನೋ ಥರ ಮನಸ್ಸು ಬಂದಿರುತ್ತೆ, ಆವಾಗ ಇಂಥ ವಿಷಯಗಳು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಆವಾಗ ಈ ಥರದ್ದು ವಿಷಯಗಳ ಮೇಲೆ ಆಸಕ್ತಿ ಬರುತ್ತೆ. ಹಾಗಾಗಿ ಅಂಥವರಿಗೆ ಈ ವಿಡಿಯೋಗಳನ್ನು ಕಳಿಸಿ ಅವರು ಇಂಟ್ರೆಸ್ಟಿಂದ ನೋಡ್ತಾರೆ. ನಮ್ಮಮ್ಮ ಅಥವಾ ಅಜ್ಜಿ ಈ ಥರ ಯಾರಿದ್ದಾರೆ, ಅಮ್ಮನ ವಯಸ್ಸಿನವರು, ಅಜ್ಜಿ ವಯಸ್ಸಿನವರು, ತಂದೆ ತಾಯಿ ವಯಸ್ಸಿನವರು, ಚಿಕ್ಕಪ್ಪ ದೊಡ್ಡಪ್ಪ ಈ ಥರದವರು, ಅಂಥವರಿಗೆಲ್ಲ ಇದು ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.